ಆತೆ ಹೇಳಿ ಅತ್ತೆ. ಈ ಮನೆಗೆ ಒಬ್ನೇ ವಾರಸ್ದಾರ ಅಂತ ಎಷ್ಟು ಮುದ್ದಾಗಿ ಅಪರೂಪಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳ್ಸಿರೋ ನನ್ ಮೊಮ್ಮಗನ್ನ ಆ ಹಾಳ ಶಿವರಾಜು ಆಕ್ಸಿಡೆಂಟ್ ಮಾಡಿ ಸಾಯ್ಸೋಕ್ ನೋಡ್ತಾನ. ನನ್ನ ಮೊಮ್ಮಗನ್ ಕಣ್ಣಲ್ಲಿ ಧೂಳ್ ಬಿದ್ರೇನೆ ನಮ್ ಮನ್ಸಲ್ಲಿ ಬಾಣ ಚುಚ್ಕೊಂಡಷ್ಟು ವಿಲವಿಲ ಅಂತ ಒದ್ದಾಡ್ತೀವಿ ನಾವು. ಅಂತದ್ರಲ್ಲಿ ನನ್ ಮೊಮ್ಮಗನ್ನ ಹಾಸ್ಪಿಟಲ್ನಲ್ಲಿ ಒಂದ್ ರಾತ್ರಿ ಎಲ್ಲ ಇರೋ ಹಾಗ್ ಮಾಡ್ತಾನ. ಅವನನ್ನ ಬಿಡ್ಲೇಬಾರ್ದು. ತಕ್ಷಣ ಮನೆಗೆ ಪೊಲೀಸ್ ಅವ್ರನ್ನ ಕರ್ಸಿ ಈ ವಿಡಿಯೋ ಅವ್ರಿಗೆ ತೋರ್ಸಿ ಅವನಿಗ್ ಮಾತ್ರ ಕಠಿಣವಾದ ಶಿಕ್ಷೆ ಆಗೋ ಹಾಗ್ ಮಾಡಿ. ಆಗಲೇ ನಮಗ್ ನೆಮ್ಮದಿ ಸಿಗೋದು. ಆಯ್ತತೆ, ಆಲ್ರೆಡಿ SI ಅವ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಬಂದು ಇವ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಚಪಾತಿ ತಿನ್ನಿಸ್ತಾರೆ. ಅವನು ಜೈಲಿಗೆ ಹೋಗೋದನ್ನ ನಾನು ನನ್ ಕಣ್ಣಾರೆ ನೋಡ್ಬೇಕು ಅಂತಿದ್ದೀನಿ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಅವನ್ ಜೈಲಿಗೆ ಹೋಗ್ಲೇಬೇಕು. ಅಷ್ಟಕ್ಕೂ ಉತ್ತಮ್ ಏನ್ ಅನ್ಯಾಯ ಮಾಡಿದಾನೆ ಅಂತ ಆ ಶಿವರಾಜು ಸಾಯಿಸೋದಕ್ ನೋಡ್ತಾ ಇದ್ದಾನೆ. ಇರ್ವೇಕ್ ಕೂಡ ತೊಂದ್ರೆ ಮಾಡ್ದಿರೋ ನನ್ ಮಗನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೆ ಅಂದ್ರೆ ಅಷ್ಟಕ್ಕೂ ಅವನ್ಗೆ ಮನ್ಸಾದ್ರೂ ಹೇಗ್ ಬಂತು ರೀ? ಅವನ್ ಮನುಷ್ಯ ಆಗಿದ್ರೆ ತಾನೆ ಮನಸ್ಸಿರೋದಕ್ಕೆ. ಅವನು ಒಬ್ಬ ಮೃಗ. ಆ ಮೃಗ ಬದುಕಿರ್ಬಾರ್ದು ಅಣ್ಣ. ತಕ್ಷಣ ಅಮ್ಮನವ್ರಿಗೆ ಬಲಿ ಕೊಡ್ಬೇಕು. ಏನ್ ಮಾತಾಡ್ತಾ ಇದೀಯ ಸಿಸ್ಟರ್? ಹೌದು ಅಣ್ಣ, ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ, ನನ್ ಮಗ ಪೂರ್ಣಾಯುಷ್ಯ ಆಗಿರೋದಕ್ಕೆ ಜೀವಂತವಾಗಿ ಮನೆಗೆ ಬಂದಿದ್ದಾನೆ. ಒಂದ್ ವೇಳೆ ಅದೇ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ನನ್ ಮಗ ನನ್ನಿಂದ ಶಾಶ್ವತವಾಗಿ ದೂರ ಆಗಿದ್ರೆ, ನನ್ ಮಗ ಸತ್ತೋದ್ರೆ ಅನ್ನೋವಂಥ ಸಣ್ಣ ಮಾತನ್ನು ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಲ್ವಾ? ಅವನ್ ನಮ್ಮಿಂದ ದೂರ ಆಗ್ತಾನೆ ಅನ್ನೋ ಊಹೆನೂ ಕೂಡ ನಿಮ್ ಕೈಲಿ ಯೋಚಿಸಕ್ ಆಗ್ಲಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ತಪ್ಪೋದಂಥ ಪ್ರಮಾದ ಮತ್ತೆ ಅವನ್ಗೆ ಎದುರಾಗಬಾರ್ದು ಅಂದ್ರೆ ಆ ಪ್ರಮಾದಕ್ಕೆ ಕಾರಣ ಆದವರು ಶಾಶ್ವತವಾಗಿ ಹೊರಟು ಹೋಗ್ಬೇಕು. ಈ ಸಿಚುವೇಶನ್ನ ಏನಾದ್ರೂ ಮಾಡಿ ನಮ್ಗೆ ಅನುಕೂಲ ಆಗೋ ಥರ ಬದಲಾಯಿಸ್ಕೋಬೇಕು. ನೀನು ಹೇಳಿದ ಕರೆಕ್ಟೇ ಸಿಸ್ಟರ್. ಆದರೆ ಅವನನ್ನ ಎತ್ತಿಸ್ಬಿಟ್ರೆ ನಮಗೇನು ಸಿಗುತ್ತೆ? ಪೊಲೀಸ್ ಕೇಸು, ಜೈಲ್ ಶಿಕ್ಷೆ ಬಿಟ್ರೆ. ಮೇಲಾಗಿ ಆ ಶಿವರಾಜ್ಗೆ ನಮ್ಮ ಮುತ್ತಮ್ ಮೇಲೆ ಪರ್ಸನಲ್ ಜಗಳ ಏನೂ ಇಲ್ಲ. ಆ ಮೈಥಿಲಿ ಹಿಂದೆ ನಮ್ಮ ಉತ್ತಮ್ ಬೀಳ್ತಾನೇನೋ ಅನ್ನೋ ಅನುಮಾನ ಬಂದು ಉತ್ತಮ್ ಅಡ್ಡ ಬರ್ದಿರೋ ಹಾಗೆ ಮಾಡ್ಕೋಬೇಕು ಅನ್ಕೊಂಡ ಅನ್ಸುತ್ತೆ. ಇಲ್ವಾ? ಕಾಲೋ ಕೈಯೋ ಮುರಿದ್ಬಿಟ್ಟು ಪಕ್ಕಕ್ಕೆ ಕೂರಿಸ್ಬೇಕು ಅನ್ಕೊಂಡಿದ್ದಾನೆ. ಇದೆಲ್ಲ ಯಾವುದಕ್ಕೋಸ್ಕರ? ಆ ಮೈಥಿಲಿನ ಮದ್ವೆ ಮಾಡ್ಕೊಳ್ಳೋಕೆ ತಾನೆ. ನೀನ್ ಹೇಳ್ತಾ ಇರೋದು ಕರೆಕ್ಟೇ ಅಣ್ಣ. ಸಿಸ್ಟರ್, ಸ್ವಲ್ಪ ನನ್ನ ಮಾತು ಕೇಳು. ಒಂದು ಏಟಿಗೆ 2 ಹಕ್ಕಿ ಬೀಳೋ ತರ ಶಿವರಾಜನ್ನ ಕರೆಸಿ ಈ ವಿಡಿಯೋ ತೋರಿಸಿ ನಾಳೆ ಅಷ್ಟರಲ್ಲಿ ಮೈಥಿಲಿ ಕುರಳಿಗೆ 3 ಗಂಟೆ ಹಾಕ್ಸಿ ಈ ಕಾಲೋನಿ ಬಿಟ್ಟೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ವಿ ಅನ್ಕೋ, ಅಲ್ಲಿ ಶಿವರಾಜ್ ಪೀಡೆಯಿಂದ ಬಿಡುಗಡೆ ಆಗುತ್ತೆ, ಈ ಕಡೆ ಮೈಥಿಲಿ ಪೀಡೆನೂ ಬಿಡುಗಡೆ ಆಗುತ್ತೆ. ಏನಂತ್ಯಾ? ಸೂಪರ್ ಅಣ್ಣ, ನಿನ್ನ ಐಡಿಯಾ ನನಗೆ ತುಂಬಾ ಇಷ್ಟ ಆಯ್ತು. ತಕ್ಷಣ ಆ ಶಿವರಾಜ್ನ ಕರೆಸಿ ನಾವು ಅನ್ಕೊಂಡಿರೋ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡೋಣ. ಮೈಥಿಲಿನ ಆ ಶಿವರಾಜಕ್ಕೆ ಕೊಟ್ಟು ಮದ್ವೆ ಮಾಡಿಸಿ ಈ ಕಾಲೋನಿಯಿಂದ ಓಡ್ಸೇ ಬಿಡೋಣ. ಪ್ರಾಣ ಹೋದ್ರೂ ಬಿಡಲ್ಲ ಅಮ್ಮ. ಇವನನ್ನ ಪೊಲೀಸ್ನವ್ರಿಗೆ ಹಿಡಿದ್ಕೊಡ್ತೆ ನನಗೆ ಮನಃಶಾಂತಿನೇ ಇರಲ್ಲ. ಈಗ್ಲೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಮೈಥಿಲಿ, ಅಂದ್ರೆ ಗಂಡ ಆಗೋವನ್ನೇ ಅರೆಸ್ಟ್ ಮಾಡಿಸ್ತೀಯಾ? ಏಯ್, ಬಾಯ್ ಮುಚ್ಚು. ಯಾರೋ ಗಂಡ ಆಗೋನು? ಈ ಅಪರಾಧದಲ್ಲಿ ನೀನ್ ಅರೆಸ್ಟ್ ಆದ್ರೆ ಕೋರ್ಟಿಗೆ ಬಂದು ನೀನೇ ಹತ್ಯೆ ಮಾಡಕ್ ಹೊರಟಿದೆ ಅಂತ ಹೇಳೋ ಮೊದಲನೇ ಸಾಕ್ಷಿ ನಾನೇ ಕಣೋ. ಒಬ್ಬ ಅಪರಾಧಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಹುಚ್ಚಿಡ್ದವಳಲ್ಲ ಈ ಮೈಥಿಲಿ. ನೀನ್ ಮಾಡಿರೋ ಕುತಂತ್ರಕ್ಕೆ ನಿನಗ್ ಜೈಲ್ ಶಿಕ್ಷೆ ತಪ್ಪಲ್ಲ. ಜೈಲಿಗೆ ಹೋಗಿ ಕಂಬಿ ಎಣ್ಸು. ಅತ್ತೆ ಅತ್ತೆ, ನೀನಾದ್ರೂ ಹೇಳತ್ತೆ. ಏನೇ ಎಷ್ಟೇ ಬೇಡ ಅಂದ್ರು ಇವನು ನಿನ್ ಮದ್ವೆ ಆಗವನೆ, ನೀನೇ ಇವನ್ನ ಅರೆಸ್ಟ್ ಮಾಡಿಸ್ತೀಯಾ? ಅಮ್ಮ, ಇನ್ನೊಂದ್ಸಾರಿ ಇವನನ್ನ ಗಂಡ ಆಗೋನು ಅಂದ್ರೆ ಮಾತ್ರ ಚೆನ್ನಾಗಿರಲ್ಲ. ಇವನು ಮನುಷ್ಯನ್ ಪ್ರಾಣ ತೆಗಿಯೋ ಕಿರಾತಕ. ಅದೆಲ್ಲ ಗೊತ್ತಿದ್ಮೇಲೂ ನನ್ನನ್ನ ಇವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹೇಗ್ ಅನ್ಕೋತೀಯಾ? ನಿಜಕ್ಕೂ
ನಾನ್ ನಿನ್ ಹೆತ್ ಮಗಳೇನಾ? ಕರೆಕ್ಟಾಗಿ ಕೇಳ್ದೆ ಅಕ್ಕ. ನಿಜವಾಗ್ಲೂ ತಾನ್ ಹೆತ್ ಮಗಳೇ ಆಗಿದ್ರೆ ನಿಂಗೆ ಇಷ್ಟ ಇಲ್ಲ ಅಂದ್ರು ಶಿವರಾಜನ್ ಕೊಟ್ಟು ಯಾಕೆ ಮದುವೆ ಮಾಡ್ತಾರೆ? ನನ್ನ ಪ್ರಕಾರ ನಿನ್ನ ಎಲ್ಲಿಂದ ತಗೊಂಡ್ಬಂದಿದ್ದಾರೆ ಅನ್ಸುತ್ತೆ. ಏನ್ ಮಾತಾಡ್ತಿದ್ಯಾ? ಅದ್ ಹಾಗಲ್ಲಮ್ಮ, ನಾನು ಹೇಳುದು ಒಂದ್ಸಲ ಕೇಳಿಸ್ಕೊ. ಲೀಲಾಕೃಷ್ಣ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನಾನು ರಿಸೀವ್ ಮಾಡಲ್ಲ. ಮೈಥಿಲಿ ಇರೋ. ಹಲೋ ಲೀಲಾಕೃಷ್ಣ ಅವರೇ, ಈ ಶಿವರಾಜ ನಮ್ಮನೇಲೇ ಇದ್ದಾನೆ ರೀ. ನಿಮ್ ಫೋನ್ ಎತ್ತೋದಕ್ಕೆ ಭಯ ಬಿದ್ದು ಸಾಯ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ನಾನೇ ಕಾಲ್ ರಿಸೀವ್ ಮಾಡ್ದೆ. ನೀವೇ ಮಾತಾಡಿ. ಏಯ್ ರಾಜ, ನೀನಿಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡೋ, ನಿನಗೆ ಕರೆಕ್ಟಾಗಿ 5 ನಿಮಿಷ ಕೊಡ್ತೀನಿ. 5 ನಿಮಿಷ ಅಷ್ಟೇ. ಅಷ್ಟ್ರೊಳಗೆ ನೀನು ನಮ್ಮ ಮನೆಯಲ್ಲಿದ್ದರೆ ಬದುಕ್ತೀಯ, ಇಲ್ಲ ಅಂದರೆ ಡೈರೆಕ್ಟಾಗಿ ಮೇಲಕ್ಕೆ ಕಳಿಸ್ಬಿಡ್ತೀನಿ. ಬರ್ತೀಯಾ ಇಲ್ಲ ಸಾಯ್ತೀಯಾ? ಈಗಲೇ ಬರ್ತೀನಿ. 5 ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತೀನಿ. ಹಾಂ, ಅಷ್ಟಕ್ಕೂ ಇದೆಲ್ಲ ನಿನ್ನಿಂದನೇ ಆಗಿತ್ತು. ನಾನು ಫೋನ್ ರಿಸೀವ್ ಮಾಡಲ್ಲ ಅಂದ್ರು ನೀನ್ಯಾಕೆ ರಿಸೀವ್ ಮಾಡಿದೆ? ಯಾರಿಗೋಸ್ಕರ ರಿಸೀವ್ ಮಾಡ್ದೆ ರಾಜ? ನೀನ್ ಆ ಮನೆಗ್ ಹೋಗ್ಬೇಕು, ಎಲ್ರೂ ನಿನ್ನ ಚಪ್ಲಿಲ್ ಹೊಡಿಬೇಕು. ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ನಡಿ ಹೋಗೋಣ. ಬಾರೋ ಮೈಥಿಲಿ, ಬಾರೋ. ಮೈಥಿಲಿ ನಿಲ್ಲೆ. ಈ ವಂಶದ ವಾರಸ್ದಾರನ್ನ ನಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬೆಳ್ಸಿರೋಂತ ಹುಡ್ಗನ್ನ ಪ್ರಾಣ ತೆಗಿಬೇಕು ಅಂತ ನೋಡಿದ್ಯಾ? ಅಯ್ಯೋ ಪಾಪಿ, ನಿನ್ನಂಥವನನ್ನ ಏನೇ ಮಾಡಿದ್ರು ಪಾಪ ಬರಲ್ಲ. ನಿಲ್ಲಕ್ಕ. ಇವನಿಗೆ ಎಷ್ಟೇ ಹೊಡೆದ್ರು ನಾಚಿಕೆ ಆಗಲ್ಲ ಅಕ್ಕ. ಇವನ್ನ ಪೊಲೀಸಿಗೆ ಹಿಡ್ಕೊಟ್ರೆ ಅವರೇ ಇವನಿಗೆ ಬುದ್ಧಿ ಹೇಳ್ತಾರೆ. ಸಾರಿ ಮೇಡಮ್, ನಾನು ನಿಮ್ಮ ಹುಡುಗನ್ಗೆ ಬೇಕು ಅಂತ ಆಕ್ಸಿಡೆಂಟ್ ಮಾಡಿಸ್ಲಿಲ್ಲ. ಇನ್ನೊಬ್ಬ ಶತ್ರು ಇದ್ದಾನೆ, ಅವನಿಗೆ ಮಾಡಿ ಅಂತಂದ್ರೆ ಅಕಸ್ಮಾತಾಗಿ ನಿಮ್ಮ ಮಗನಿಗೆ ಮಾಡಿಬಿಟ್ರು. ನಾನೇನ್ ಕಿವಿಲ್ ಹೂವ ಇಟ್ಕೊಂಡಿರೋ ಥರ ಕಾಣಿಸ್ತಾ ಇದ್ದೀನ? ನೀನ್ ಹೇಳೋ ಸುಳ್ಳು ಕತೆ ಎಲ್ಲ ಕೇಳಕ್ಕೆ? ಏಯ್, CCTV ಫುಟೇಜ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈ ಆಕ್ಸಿಡೆಂಟ್ ಮಾಡಿರೋದು ನೀನೇ ಅಂತ. ಅವನತ್ರ ಏನ್ರಿ ಮಾತಾಡ್ತೀರಾ? ಮೊದ್ಲು ಪೊಲೀಸವ್ರಿಗೆ ಫೋನ್ ಮಾಡಿ. ಹೇಳ್ತಾ ಇದ್ದಾನಲ್ಲ, ನಿಮ್ ಹುಡುಗನ ಸಾಯಿಸ್ಬೇಕು ಅನ್ಕೊಂಡಿರ್ಲಿಲ್ಲ, ಮತ್ತೆ ಪೊಲೀಸಿಗೆ ಫೋನ್ ಮಾಡಿ ಅಂತ ಯಾಕೆ ಮತ್ತೆ ಮತ್ತೆ ಹೇಳ್ತೀರಾ? ಮುಚ್ಚು ಬಾಯ್. ನಿನ್ಗೂ ಒಬ್ಬ ಮಗ ಇದಾನಲ್ವಾ? ಅವನಿಗೆ ಕೂಡ ಇವನ್ ಇದೇ ತರ ಆಕ್ಸಿಡೆಂಟ್ ಮಾಡಿದಿದ್ರೆ ಅವಾಗ್ಲೂ ನೀನ್ ಹೀಗೆ ಮಾತಾಡ್ತಿದ್ಯಾ ಹೇಳು? ನೀವ್ ಹೇಳಿದ್ದು ಕರೆಕ್ಟ್ ಮೇಡಮ್. ಇವನನ್ನ ಸುಮ್ನೆ ಬಿಡಬಾರ್ದು. ಒಂದ್ಸಾರಿ ಜೈಲಿಗೆ ಕಳ್ಸಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಈ ಮುಠಾಳನ್ಗೆ. ಯಾಕಮ್ಮ ಆವೇಶ ಪಡ್ತಾ ಇದೀಯಾ? ನಾವಿದೀವಲ್ಲ, ಏನಾದ್ರೂ ಒಂದ್ ಮಾಡ್ತೀವಿ ಬಿಡು. ಅದ್ಯಾಕೆ ಸರ್? ಇವನನ್ನ ಕರ್ಸಿದ್ದು ಪೊಲೀಸ್ನವ್ರಿಗೆ ಹಿಡ್ಕೊಡೋಕೆ ಅಲ್ವಾ? ಹಾಗಂತ ಯಾರು ಹೇಳಿದ್ರು? ನನ್ ಮಗನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದ ಇವನಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾ ಇದೀವಿ. ವಾಟ್? ಪನಿಷ್ಮೆಂಟಾ? ಏನದು? ನಾಳೆ ಬೆಳಗಾಗೋದ್ರೊಳಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲ, ಈ ಮೈಥಿಲಿ ಕುತ್ತಿಗೆಗೆ 3 ಗಂಟೆ ಹಾಕ್ಬೇಕು. ಹಲ್ಲಿ ಹೋಗಿ ಹಾಲಿಗೆ ಬಿದ್ದ ಹಾಗೆ
ಇವನ್ ತಪ್ಪು ಮಾಡುದು ಅಂದ್ರೆ ಏನು? ಅದಕ್ಕೆ ಪನಿಷ್ಮೆಂಟ್ ಆಗಿ ನಾಳೆ ಬೆಳಿಗ್ಗೆನೆ ನನ್ ಮಗಳ ಜೊತೆ ಮದ್ವೆ ಆಗ್ಬೇಕು ಅಂತ ಕಂಡೀಷನ್ ಹಾಕೋದು ಅಂದ್ರೆ ಏನು? ಈ ಕಂಡೀಷನ್ ನನಗೆ ತುಂಬಾ ಇಷ್ಟ ಆಯ್ತು. ಏಯ್, ಪ್ರಾಣ ತೆಗೆದು ಬಿಡ್ತೀನಿ. ಅಮ್ಮ, ನೀನೇನ್ ಮಾತಾಡ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ತಪ್ಪು ಮಾಡಿದ್ರೆ ಪೊಲೀಸವ್ರಿಗೆ ಒಪ್ಪಿಸ್ಬೇಕು, ಆದ್ರೆ ನಾಳೆ ಬೆಳಗ್ಗೆನೆ ಮೈಥಿಲಿ ಜೊತೆ ಮದುವೆ ಆಗ್ಬೇಕು ಅಂತ ಯಾಕೆ ಕಂಡೀಷನ್ ಹಾಕ್ಬೇಕು? ಇವ್ನ್ ನಿನ್ನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಂಡ ಅಂತ ಗೊತ್ತಾ? ಅವನ್ಗೂ ಮೈಥಿಲಿಗೂ ನಡೀತಾ ಇರುವಂತ ಮದ್ವೆಗೆ ನೀನ್ ಅಡ್ಡ ಇದ್ಯಾ ಅಂತ ಅಲ್ವೇನೋ ಶಿವರಾಜ್? ಹೌದು ಮೇಡಮ್, ನಮ್ಮಿಬ್ರು ಮದ್ವೆಗೆ ಅಡ್ಡ ಬರ್ದೇ ಇದ್ದಿದ್ರೆ ಅವನ್ ತಂಟೆಗೆ ಹೋಗೋ ಅಗತ್ಯ ನನಗೇನಿತ್ತು? ಕೇಳಿಸ್ಕೊಂಡೆ ತಾನೆ? ಅವನ್ ಮದುವೆಗೆ ನೀನ್ ಅಡ್ಡ ಬರ್ತೀಯ ಅನ್ನೋ ಕಾರಣಕ್ಕೇನೆ ನಿನಗೆ ಈ ಆಕ್ಸಿಡೆಂಟ್ ಸೀನ್ ತೋರಿಸಿದ್ದು. ಅದೇ ಮದುವೆ ಆಗೋಗ್ಬಿಟ್ರೆ ಮದುವೆ ಆದ ತಕ್ಷಣನೇ ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಆಗ ಈ ಸತ್ಯವತಿ ಅನ್ನೋ ದರಿದ್ರನು ನಮ್ಮನ್ ಬಿಟ್ಟು ಹೋಗ್ಬಿಡುತ್ತೆ. ಏನ್ ಮಾತಾಡ್ತಾ ಇದ್ದೀರಾ ರೀ? ಅವನ್ ತಪ್ಪು ಮಾಡಿದ್ರೆ ಅವನ್ ಮೇಲೆ ಆಕ್ಷನ್ ತಗೋಬೇಕೇ ಹೊರತು ಅದಕ್ಕೂ ನನ್ ಮದ್ವೆಗೂ ಯಾಕೆ ಸಂಬಂಧ ಕಲ್ಪಿಸ್ತಾ ಇದ್ದೀರಾ? ಮೈಥಿಲಿ, ಅರ್ಥ ಆದ್ರೂ ಅರ್ಥ ಆಗದೆ ಇರೋ ಹಾಗೆ ಮಾತಾಡ್ಬೇಡ. ಇದು ನಮಗೂ ಶಿವರಾಜ್ಗೂ ಸಂಬಂಧಿಸಿರುವಂಥ ವಿಷಯ. ನೀನ್ ಹೇಳು ಶಿವರಾಜ್, ನಾಳೆ ಅಷ್ಟರಲ್ಲಿ ಮೈಥಿಲಿ ಕುತ್ತಿಗೆಗೆ 3 ಗಂಟೆಗಳು ಹಾಕ್ತೀಯಾ ಅಥವಾ ಕಂಬಿಗಳು ಎಣ್ಸೋದಕ್ಕೆ ಹೋಗ್ತೀಯಾ? ಅಲ್ಲಿವರೆಗೂ ಯಾಕೆ? ನಾಳೆ ಬೆಳಿಗ್ಗೆನೆ ಮೈಥಿಲಿಗೂ ನನಗೂ ಮದುವೆ. ವೆರಿ ಗುಡ್, ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಾಳೆ ಬೆಳಿಗ್ಗೆನೆ ಮದ್ವೆ ಅಂದ್ರೆ ಎಲ್ಲ ಹೇಗಾಗತ್ರಿ? ಅಷ್ಟಕ್ಕೂ ಮದ್ವೆನ್ ಹೇಗ್ ನಡ್ಸೋದು? ನೀವೇನು ಹೆದರ್ಕೋಬೇಡಿ, ನಾವು ನಮ್ಮಿಡೀ ಕುಟುಂಬ ಮುಂದೆ ನಿಂತ್ಕೊಂಡು ನಿಮ್ ಮಗಳಿಗೂ ಶಿವರಾಜ್ಗೂ ಮದ್ವೆ ಮಾಡಿಸ್ಕೊಡ್ತೀವಿ, ಸರಿನಾ? ಅತ್ತೆ, ಈ ಫ್ಯಾಮಿಲಿ ಪೂರ್ತಿ ಜೊತೆಲೇ ಇದ್ದು ನಮ್ ಮದ್ವೆ ಮಾಡಿಸ್ತಾರಂತೆ. ಇದಕ್ಕಿಂತ ಇನ್ನೇನ್ ಬೇಕು? ಸರಿ ಮೇಡಮ್. ಇಲ್ಲ ರೀ, ಇದು ಅನ್ಯಾಯ. ನೀವ್ ಬೇಕು ಅಂತಾನೆ ನನ್ನನ್ನ ಬಲಿ ಕೊಡ್ತಾ ಇದ್ದೀರಾ. ಹೌದಮ್ಮ, ಇದು ಶಿವರಾಜ್ ಮೇಲೆ ಸೇಡ್ ತೀರ್ಸ್ಕೊಂಡಾಗಿಲ್ಲ, ಮೈಥಿಲಿ ಮೇಲೆ ಸೇಡ್ ತೀರ್ಸ್ಕೊಂಡಾಗಿದೆ. ಏನೋ ಇದು? ಮೈಥಿಲಿಗೂ ಶಿವರಾಜ್ಗೂ ಮದ್ವೆ ಆಗ್ತಾ ಇದ್ರೆ ಏನೋ ನಿನ್ ಸ್ವಂತ ಲವರ್ಗೆ ಮದ್ವೆ ಆಗ್ತಾ ಇದೆ ಅನ್ನೋ ಹಾಗೆ ಇಷ್ಟೊಂದ್ ಬೇಜಾರ್ ಮಾಡ್ಕೋತಿದ್ಯಾ? ಆದ್ರೂ ಅವ್ರಿಬ್ರಿಗೂ ಮದ್ವೆ ಯಾವತ್ತೋ ನಿಶ್ಚಯ ಆಗಿದೆ ಕಣೋ. ಹಾಗಿರುವಾಗ ನಾಳೆನೆ ಮದ್ವೆ ಮಾಡ್ಸಿದ್ರೆ ಪ್ರಾಬ್ಲಮ್ ಏನಿದೆ ಹೇಳು? ಇದು ಕರೆಕ್ಟ್. ನಾಳೆ ಬೆಳಗ್ಗೆನೆ ನಿನಗೂ ಮೈಥಿಲಿಗೂ ಮದುವೆ, ಇದ್ರಲ್ಲಿ ಯಾವ ಡೌಟು ಇಲ್ಲ. ಹೋಗು, ಹೋಗಿ ಮದುವೆ ಅರೇಂಜ್ ಮಾಡ್ಕೊ, ಹೋಗು. ಆಯ್ತು ಸರ್, ಆಯ್ತು. ಬರ್ತೀನಿ ಮೇಡಮ್. ಹಲೋ, ಮದುವೆ ಆದ ತಕ್ಷಣನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ಕಂಡೀಷನ್ನು ನೆನಪಲ್ಲಿರ್ಲಿ. ಆಯ್ತು ಸರ್, ನನಗೂ ಮೈಥಿಲಿಗೂ ಮದ್ವೆ ಆಗ್ತಾ ಇದ್ದ ಹಾಗೆ ತಕ್ಷಣ ಮನೆ ಬಿಟ್ಟು ಹೋಗ್ತೀನಿ. ನಾನು ಗ್ಯಾರಂಟಿ ಕೊಡ್ತೀನಿ. ವೆರಿ ಗುಡ್, ಅದೇ ಮಾತನ್ನ ಉಳಿಸ್ಕೊ. ನಿನಗ್ ಕೊಟ್ಟಿರೋ ಮಾತನ್ನ ನಾವು ಉಳಿಸ್ಕೋತೀವಿ. ಖಂಡಿತ ಉಳಿಸ್ಕೋತೀನಿ ಸರ್. ನೀನ್ ಬಾರೆ. ಒಂದ್ ನಿಮಿಷ ಅಮ್ಮ, ಇದು ತುಂಬಾ ಅನ್ಯಾಯ ಮೇಡಮ್. ತಪ್ಪು ಮಾಡಿದ್ದು ಅವನಾದ್ರೆ ಶಿಕ್ಷೆ ನನಗ್ ಕೊಡ್ತಾ ಇದ್ದೀರಾ? ನನಗ್ ಅನ್ಯಾಯ ಮಾಡಿರೋ ಯಾರೊಬ್ರು ಕೂಡ ನಾನ್ ಸುಮ್ನೆ ಬಿಡಲ್ಲ. ಮಾಡ್ದಂಥ ಶಪಥಗಳು ಸಾಕು. ಇನ್ನು ಹೇ, ನೀನ್ ಬಾರೆ. ಬರ್ತೀನಿ ಸರ್. ಸರಿಯಾಗಿ ತಿರುಗಿಸ್ಕೊಟ್ಟಿದೀವಲ್ವಾ ಅಣ್ಣ? ಅದಲ್ಲಿರ್ಲಿ ಸಿಸ್ಟರ್, ನಾಳೆ ಅಷ್ಟರಲ್ಲಿ ಮೈಥಿಲಿಗೂ ಶಿವರಾಜ್ಗೂ ಮದುವೆ ಆಗೋದು, ಆಮೇಲೆ ಅವ್ರು ಊರು ಬಿಟ್ಟು ಹೋಗೋದು ಖಾಯಂ. ಅಮ್ಮ, ತಪ್ಪು ಮಾಡಿದ್ರಮ್ಮ, ನೀವು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರಿ. ನಾನ್ ಮಾಡಿರೋದು ತಪ್ಪೇ ಆಗಿರ್ಬೋದು, ಆದ್ರೆ ನನ್ ಮಗನ್ಗೆ ನ್ಯಾಯ ಸಿಗ್ತಾ ಇದೆ.
ಅಮ್ಮ ಮೈಥಿಲಿ, ಈ ಶಿವರಾಜನ್ ಯಾಕಮ್ಮ ಬಿಟ್ಟೆ? ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡ್ಸತ್ತಾನೆ. ಏನ್ ಅರೆಸ್ಟ್ ಮಾಡ್ಸೋದು? ಅವ್ರು ಫೋನ್ ಮಾಡಿ ಬಾ ಅಂದ್ರೆ ಇವನಿಗ್ 4 ಬಾರ್ಸಿ ಪೊಲೀಸ್ ಅವ್ರಿಗೆ ಹಿಡ್ಕೊಡೋಕೇನೋ ಅನ್ಕೊಂಡೆ. ತೀರಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಇವನನ್ನ ಕರೆದಿದ್ದು ಬೈಯೋದಕ್ಕೋ ಹೊಡಿಯೋದಕ್ಕೋ ಅಲ್ಲ, ಮೈಥಿಲಿಗೂ ಇವನಿಗೂ ಮದ್ವೆ ಮಾಡ್ಸೋದಕ್ಕೆ ಅಂತ. ಏನು? ಮೈಥಿಲಿಗೂ ಶಿವರಾಜ್ಗೂ ಮದ್ವೆ ಮಾಡಿ ಅಂತ ಅವ್ರು ಹೇಳಿದ್ರ? ಹೌದು ಅಪ್ಪ, ಅವರಿಗೆ ರಾಜ್ ಮೇಲೆ ಕೋಪಕ್ಕಿಂತ ನನ್ ಮೇಲಿರೋ ಕೋಪನೇ ಜಾಸ್ತಿ ಇದೆ. ಇವನ್ ಮಾಡಿರೋ ತಪ್ಪಿಗೆ ಪೊಲೀಸ್ ಕೇಸ್ ಹಾಕ್ದೆ ನಾಳೆ ನಮ್ಮಿಬ್ರು ಮದ್ವೆ ಆಗೋಗ್ಬೇಕಂತೆ. ಮದ್ವೆ ನಡೆದ್ರೆ ಅರೆಸ್ಟ್ ಮಾಡ್ಸಲ್ಲ, ಮದ್ವೆ ಏನಾದ್ರೂ ನಡೀದೇ ಇದ್ರೆ ಅರೆಸ್ಟ್ ಮಾಡಿಸ್ತೀವಿ ಅದ ಕಂಡೀಷನ್ ಹಾಕಿದ್ರು. ಅವನ್ ಮಾಡಿರೋ ಅಪರಾಧಕ್ಕೂ ನಿನ್ನ ಮದ್ವೆಗೂ ಏನಮ್ಮ ಸಂಬಂಧ? ಸಂಬಂಧ ಇದೆ ಅಪ್ಪ. ನಾನು ಎಷ್ಟೇ ರೀತಿ ಪ್ರಯತ್ನ ಪಟ್ರು ನನ್ನನ್ನ ಯಾವ್ದೋ ರೀತಿ ಸಿಕ್ಕಾಕ್ಸ್ತಾ ಇದ್ದಾರೆ. ಆ ಶಿವರಾಜ್ ಜೊತೆ ನನ್ ಮದ್ವೆ ಮಾಡಿ ಈ ಏರಿಯಾ ಬಿಟ್ಟು ಹೋಗ್ಬೇಕು ಅಂತ ಈ ತರ ಕಂಡೀಷನ್ ಹಾಕಿದ್ರು. ಇಲ್ಲ ಇಲ್ಲ, ನಾನಿದಕ್ಕೆ ಒಪ್ಪಲ್ಲ. ಈ ಮುಟ್ಟಾಳ ತಪ್ಪು ಮಾಡಿದ್ರೆ ಇವನಿಗೆ ಶಿಕ್ಷೆ ಆಗ್ಬೇಕೆ ಹೊರತು ನಿನಗೆ ಶಿಕ್ಷೆ ಕೊಡೋದು ಅಂದ್ರೆ ಏನು? ಹಲೋ ಮಾವ, ಹೋಗಿ ನನ್ನ ಅರೆಸ್ಟ್ ಮಾಡಿಸು. ಅವರು ಕಂಡೀಷನ್ ಹಾಕದೇ ಇದ್ರೆ ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಸಲ್ವಾ? ಪಾಪ ಇವ್ರ ಮಗನ ಮೇಲಿರೋ ಕೇಸು ಮರ್ತೋಗ್ಬಿಟ್ಟಿದಾರ ಮಾಮ. ಹಾ, ಅದಕ್ಕೆ ಕಣೋ ಎಗ್ರಿ ಎಗ್ರಿ ಬೀಳ್ತಾವ್ರೆ. ನೋಡಿ ಅಂಕಲ್, ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ನಾವೇ ನೋಡ್ಕೋತೀವಿ. ನಮ್ ಭಾವನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋಕೆ ನೀವೆಲ್ರೂ ರೆಡಿಯಾಗಿರಿ. ಕರೆಕ್ಟಾಗಿ ಹೇಳ್ದೆ ಕಣ. ಅಯ್ಯಪ್ಪ, ಮದ್ವೆ ಅಂತಿದ್ದಾಗೆ ನಾಚಿಕೆ ಆಗ್ತಿದೆ ಕಣ. ಮಾವ ನೋಡಪ್ಪ, ಸ್ವಲ್ಪ ಪಕ್ಕಕ್ಕೆ ಹೋಗಿ ನಾಚ್ಕೊಳಪ್ಪ. ನಿನ್ ನಾಚಿಕೆ ಪಡೋ ಮುಖ ನೋಡೋದಕ್ಕಾಗದೆ ಸಾಯ್ತಾ ಇದ್ದೀನಿ. ಆಯ್ತು ಅತ್ತೆ, ಆಯ್ತು. ಲೈ ಬರೋ, ಮದ್ವೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋಣ. ಬಾ ಮಾಮ. ಅಮ್ಮ, ಈ ಮದ್ವೆ ನಿಲ್ಸೋಕ್ ದಾರಿನೇ ಇಲ್ವಾ? ನಿನ್ ಕಣ್ಣಾರೆ ನೀನೇ ನೋಡಿದ್ಯಲ್ಲಮ್ಮ ಆ ಹಾಳಾದ್ ಸುಹಾಸಿನಿ ಈ ಶಿವರಾಜ್ ಹತ್ರ ಹೇಗ್ ಸಿಕ್ಕಾಕ್ಸಿದ್ಲು ಅಂತ. ಮದ್ವೆ ಬೇಡ ಅಂದ್ರೆ ನಿನ್ ತಮ್ಮ ಅರೆಸ್ಟ್ ಆಗ್ತಾನಮ್ಮ. ಅವನಿಗೋಸ್ಕರನಾದ್ರೂ ಈ ಮದ್ವೆ ಆಗದೆ ಬೇರೆ ದಾರಿ ಇಲ್ಲ. ಏನ್ ಮಾಡ್ತೀಯ? ಎಲ್ಲ ನಮ್ಮ ಹಣೆ ಬರಹ. ಛೇ, ಅಮ್ಮ ಮೈಥಿಲಿ, ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಮ್ಮ. ಇನ್ನೊಂದು ಮಾತು ಕೇಳಲ್ಲ? ಕೇಳಿ ಅಪ್ಪ. ನೀನು ಉತ್ತಮ್ನ ಇಷ್ಟಪಡ್ತಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ ಅಪ್ಪ? ನಾನು ಉತ್ತಮ್ನ ಯಾಕೆ ಇಷ್ಟಪಡ್ಲಿ? ಅಷ್ಟಕ್ಕೂ ನಿಮಗೆ ಯಾಕೆ ಹಾಗನ್ನಿಸ್ತು? ನೀನು ಉತ್ತಮ ಪ್ರೀತಿಸ್ತಾ ಇದ್ದೀರಾ ಅಂದೆ. ಅಯ್ಯೋ, ಆ ಥರದ್ದೇನೂ ಇಲ್ಲ ಅಪ್ಪ. ಅವರು ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ಇಷ್ಟಕ್ಕೂ ನಿಮಗೆ ಈ ಅನುಮಾನ ಯಾಕೆ ಬಂತು? ಉತ್ತಮ್ಗೆ ಇವನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಗೊತ್ತಾಗಿ ಶಿವರಾಜ್ಗೆ ಹೊಡೆದೆ ನೋಡು. ಆಗ ನಿನ್ನ ಕಣ್ಣಲ್ಲಿ ಉತ್ತಮ್ ಮೇಲಿರೋ ಅಭಿಮಾನ ಕಾಣಿಸ್ತಮ್ಮ.